ಇಲ್ಲಿ ಶ್ರೀ ತಾಯಿ ಮಂಚಾಲಮ್ಮ ಅವರ ಗುಡಿ ಇದೆ. ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ ಅದು ಅಂಟ್ಕೊಂಡಿದೆ. ಮಂಚಾಲಮ್ಮ ಸನ್ನಿಧಿಯಲ್ಲಿ ಇದೀವಿ ಈಗ ನಾವು. ಇವತ್ತು ಶುಕ್ರವಾರ ವಿಶೇಷ ಅಲಂಕಾರ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಮಂತ್ರಾಲಯ ಗ್ರಾಮ ಅಧಿದೇವತೆಯಾದ ಮಂಚಾಲಮ್ಮನ ಹೆಸರು ಮತ್ತು ಇಲ್ಲಿನ ಪೂರ್ವಿಕದಿಂದ ಬಂದಿರುವಂತಹ ಸಂತತಿ ಮಂಚಾಲ ಎಂಬ ಕ್ಷೇತ್ರದಲ್ಲಿ ಪ್ರಹ್ಲಾದ ರಾಜರು ತಮ್ಮ ಯಜ್ಞ ಯಾಗಾದಿಗಳನ್ನು ನೆರವೇರಿಸಿ ಹೋದ ತಪೋಭೂಮಿ ಇದು. ಮಂಚಾಲಮ್ಮ ಆದ ಗ್ರಾಮ ಅಧಿದೇವತೆಯು ಇಲ್ಲಿನ ಕ್ಷೇತ್ರ ಪಾಲಕಿ. ರಾಯರು ಮಂತ್ರಾಲಯ ಕ್ಷೇತ್ರಕ್ಕೆ ಬರುವಾಗ ಆ ನದಿ ದಾಟ್ಕೊಂಡು ಬರಬೇಕಾದ್ರೆ ಇಲ್ಲಿ ಎಲ್ಲ ಮಂತ್ರಾಲಯದಲ್ಲಿ ಪೂರ್ಣವಾಗಿ ಬೆಂಕಿಯ ಮಳೆ. ಆ ಮಳೆಯನ್ನು ರಾಯರ ಅವರ ತಪಶಕ್ತಿಯಿಂದ ಆ ಬೆಂಕಿ ಮಳೆಯನ್ನು ಅವರ ತಪಶಕ್ತಿಯಿಂದ ಪೂರ್ಣವಾಗಿ ನಿಷ್ಕ್ರಮಿಸಿ ತಿರುಗಿ ನೀರಿನ ಮಳೆ ಬರುವಂತ ಮಾಡಿದರು. ಅವರಿಗೆ ಮಂಚಾಲಮ್ಮ ಅವರ ಇಟ್ಟ ಒಂದು ಪರೀಕ್ಷೆಯೇ ಅದು. ಆ ಪರೀಕ್ಷೆಯ ನಂತರ ರಾಯರು ಇಲ್ಲೇ ನೆಲಿಬೇಕೆಂದು ಅಮ್ಮನವ್ರನ್ನ ಕೇಳಿದಾಗ ಅವರಿಗೆ ರಾಯರಿಗೆ ಸ್ಥಳ ಕೊಟ್ಟು ಇಲ್ಲೇ ಬೃಂದಾವನಸ್ತ್ರ ಆಗೋದಕ್ಕೆ ಮಂಚಾಲಮ್ಮನವರು ಆದೇಶ ನೀಡಿದರು. ಮಂಚಾಲಮ್ಮನವರಿಗೆ ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಆನಂತರ ಪಂಚಾಮೃತಾಭಿಷೇಕ, ಆನಂತರ ಕುಂಕುಮಾರ್ಚನೆ, ಮಹಾಮಂಗಳಾರತಿಯು ನಡೆಯುತ್ತೆ. ಬೆಳಿಗ್ಗೆ 6 ಗಂಟೆಯಿಂದನೂ ಮಧ್ಯಾಹ್ನ 2 ಗಂಟೆ ತನಕ ನಿರಂತರವಾಗಿ ಮಂಗಳಾರತಿ ನಡೆಯುತ್ತಾನೆ ಇರುತ್ತೆ. ಆ ನಂತರ ತಿರುಗಾ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕನೂ ಕುಂಕುಮಾರ್ಚನ, ಮಂಗಳಹಾರತಿ ಯಥಾ ಪ್ರಕಾರವಾಗಿ ನಡೆಯುತ್ತೆ. ಇದು ಇಲ್ಲಿನ ಕ್ಷೇತ್ರ ವಿಶಿಷ್ಟತೆ. ಅಮ್ಮನವರಿಗೆ ವಿಶೇಷ ದಿನಗಳಲ್ಲಿ ದಸರಾ ಶರನ್ನವರಾತ್ರಿಯಲ್ಲಿ 9 ದಿವಸಕ್ಕೂ ಒಂದೊಂದು ಅಲಂಕಾರ ಭರಿತವಾಗಿ ಅಮ್ಮನವರು ಕಾಣುತ್ತಾರೆ. ಆ ನಂತರ ಗ್ರಾಮ ಹಬ್ಬ ಅಂದರೆ ದೇವರ ಅಂತೇಳಿ ಒಂದು ಮಾಡ್ತಾರೆ. ಆ ವಿಶೇಷ ದಿನದಲ್ಲಿ ರಾತ್ರಿ ಪೂರ್ಣವಾಗಿ 1-2 ಗಂಟೆ ತನಕನೂ ಅಮ್ಮನವರ ದರ್ಶನ ನಿರಂತರವಾಗಿ ಇರುತ್ತೆ. ಇವರು ಮಂಚಾಲಮ್ಮ ದೇವಿಯರವರು ಒಂದು ದುರ್ಗಾ ಸ್ವರೂಪಿಣಿ. ಈ ಮಂಚಾಲದಲ್ಲಿ ಸ್ವಯಂ ಉದ್ಭವ ಆಗಿದ್ದಾರೆ. ಅಮ್ಮನವರು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದಾರೆ ರಾಯರಿಗೆ. ಆಮೇಲೆ ರಾಯರು ದರ್ಶನ ಮಾಡಿಕೊಂಡು ಅಮ್ಮನವರು ಆಶೀರ್ವಾದ ಪಡೆದು ನೀವು ಜಗಜ್ಜನದಿ ಆದಂಥವ್ರು ಅಂತ ಹೇಳಿ ನಿಮ್ಮ ದರ್ಶನ ಮುಂದಾದ್ಮೇಲೆ ನಮ್ಮ ದರ್ಶನ ಆಗಬೇಕಂತ ಕೇಳ್ಕೊತಾರೆ. ಹಾಗೆ ಅಮ್ಮನವರು ಅನುಗ್ರಹ ಮಾಡ್ತಾರೆ ರಾಯರಿಗೆ. ಆದ್ರ ಮೇಲೆ ಅದರಿಂದ ರಾಯರಲ್ಲಿ ಬಂದು ಜೀವ ಸಮಾಧಿ ಆಗುತ್ತಾರೆ. ಅದಕ್ಕೆ ರಾಯರ ಕಥೆಯಲ್ಲಿ ನೀವೆಲ್ಲ ಬುಕ್ಸಲ್ಲಿ ಏನು ಬೇಕಾದರೂ ರಾಯರು ಕೊಡೋರಿಲ್ಲ, ಅದರಲ್ಲಿ ನಿಮಗೆ ಸಿಗುತ್ತೆ. ಈಗ ನಾನು ಮಂತ್ರಾಲಯದಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಖುದ್ದಾಗಿ ಅವರೇ ಪೂಜೆ ಮಾಡಿರುವಂಥ ದೇವಸ್ಥಾನ ಇದು. ಬನ್ನಿ ಈ ದೇವಸ್ಥಾನದ ಬಗ್ಗೆ ಇನ್ನೂ ತಿಳ್ಕೊಂಡು ಹೋಗೋಣ ಅಂತೆ, ಹಾಗೆ ದೇವರ ದರ್ಶನ ಮುಗಿಸ್ಕೊಂಡ್ಬರೋಣ ಅಂತೆ. ರಾಯರು ಮಂತ್ರಾಲಯಕ್ಕೆ ಬಂದಾಗ ಇಲ್ಲೇ ವಾಸ ಮಾಡಿಕೊಂಡಿದ್ದರು. ಅವರ ಕುಲದೇವರು ವೆಂಕಟರಮಣ ದೇವರು ಅವರೇ ಸ್ವತಃ ಕೆತ್ತನೆ ಮಾಡಿ ಪೂಜಿಸಿ ಅನಂತರ ಬೃಂದಾವನ ಪ್ರವೇಶ ಆದರು.